Hi everyone, my baby is 14 months old and never had diaper rashes till now in spite of constant diaper wearing. Yeah, as a mom, here is my secret. ಫಸ್ಟ್ ಥಿಂಗ್ ನ್ಯಾಪಿ ಏರಿಯಾನ ಯಾವಾಗಲೂ ಡ್ರೈ ಆಗಿ ಇಟ್ಕೊಬೇಕಾಗುತ್ತೆ. ಮಗು ಯೂರಿನ್ ಹಾಗೂ ಮೋಷನ್ನ ಪಾಸ್ ಮಾಡಿದ ತಕ್ಷಣ ಕ್ಲೀನ್ ಮಾಡಬೇಕಾಗುತ್ತೆ. ಕ್ಲೀನ್ ಮಾಡೋದಕ್ಕೆ ನಾವು ಕಾಟನ್ ಕ್ಲಾತ್ ಅಥವಾ ಬೇಬಿ ವೈಪ್ಸ್ನ ಯೂಸ್ ಮಾಡಬಹುದು. ಬೇಬಿ ವೈಪ್ಸ್ನ ಚೂಸ್ ಮಾಡೋದಾದರೆ ಕೆಮಿಕಲ್ ಫ್ರೀ, ಇರಿಟೆಂಟ್ ಫ್ರೀ ಹಾಗೂ ಫ್ರಾಗ್ರೆನ್ಸ್ ಫ್ರೀ ಇರೋಂಥ ವೈಪ್ಸ್ನ ಚೂಸ್ ಮಾಡಬೇಕಾಗತ್ತೆ. ಕ್ಲೀನ್ ಮಾಡಬೇಕಾದ್ರೆ ಯಾವಾಗಲೂ ನಾವು ಫ್ರಂಟಿಂದ ಬ್ಯಾಕ್ವರ್ಡ್ ಮೋಷನಲ್ಲಿ ಕ್ಲೀನ್ ಮಾಡಬೇಕಾಗತ್ತೆ. ಇದರಿಂದ ಯೂರಿನ್ ಇನ್ಫೆಕ್ಷನ್ನ ತಡೆಗಟ್ಟಬಹುದು. ನೆಕ್ಸ್ಟ್ ಥಿಂಗ್, ಟ್ಯಾಲ್ಕಮ್ ಪೌಡರ್ನ ನಾವು ಯೂಸ್ ಮಾಡಲೇಬಾರ್ದು. ಇದರಿಂದ ಸ್ಕಿನ್ ಇನ್ನಷ್ಟು ಡ್ರೈ ಆಗುತ್ತೆ ಹಾಗೆ ರ್ಯಾಷಸ್ ಉಂಟು ಮಾಡುತ್ತೆ. ಡಿಸ್ಪೋಸಬಲ್ ಡೈಪರ್ಸ್ನ ನಾವು ಯಾವಾಗಲೂ ಚೂಸ್ ಮಾಡಬೇಕಾದ್ರೆ ಒಳ್ಳೆ ಕ್ವಾಲಿಟಿ ಡೈಪರ್ಸ್ನ ಚೂಸ್ ಮಾಡೋವಂಥದ್ದು ತುಂಬ ಮುಖ್ಯ ಆಗುತ್ತೆ. ಹಾಗೆ ಡೈಪರ್ನ ನಾವು ಎವ್ರಿ 3 to 4 hours ಒನ್ಸ್ ಚೇಂಜ್ ಮಾಡಬೇಕಾಗತ್ತೆ. ಹೋಲ್ ಡೇ ಒಂದೇ ಡೈಪರ್ನ ಹಾಕಿಬಿಟ್ರೆ ನೆಕ್ಸ್ಟ್ ಡೇ ಇಮಿಡಿಯೇಟ್ಲಿ ಡೈಪರ್ ರ್ಯಾಷಸ್ ಖಂಡಿತ ಆಗುತ್ತೆ. ಹಾಗೆ ಡೈಪರ್ ಹಾಕೋ ಮುನ್ನ ಕೋಕೋನಟ್ ಆಯಿಲ್ ಅಥವಾ ರ್ಯಾಶ್ ಕ್ರೀಮ್ಸ್ನ ಯೂಸ್ ಮಾಡಿ ನಂತರ ಡೈಪರ್ನ ಹಾಕಬೇಕಾಗುತ್ತೆ. ಸೊ ನನ್ನ ಮಗುವಿಗೆ ನಾನು ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದೀನಿ ಡೈಪರ್ ರ್ಯಾಷಸ್ ತಡೆಗಟ್ಟೋದಕ್ಕೆ ಅಂತ ತಿಳ್ಕೊಬೇಕು ಅಂದರೆ ಕಮೆಂಟ್ ಡೌನ್ ಫಾರ್ ಲಿಂಕ್.